ಸಿದ್ದಾಪುರ ತಾಲೂಕು ಹಾಗೂ ಬನವಾಸಿಯನ್ನು ಸೇರ್ಪಡಿಸಿ ಸಾಗರ ಜಿಲ್ಲೆ ರಚನೆಗೆ ನಮ್ಮ ವಿರೋಧವಿದ್ದು, ಸಾಗರ ಶಾಸಕ ಬೇಳೂರು ಗೋಪಾಲಕೃಷ್ಣ ನೇತೃತ್ವದಲ್ಲಿ ನಡೆಯುತ್ತಿರುವ ಹೋರಾಟ ಯಶಸ್ವಿಯಾಗುವುದಿಲ್ಲ ಎಂಬ ನಂಬಿಕೆ ಇದೆ. ಆದರೂ ಪ್ರಯತ್ನ ಮುಂದುವರೆದರೆ ಪಕ್ಷಾತೀತ ಹೋರಾಟ ನಡೆಸುತ್ತೇವೆ ಎಂದು ಕದಂಬ ಕನ್ನಡ ಜಿಲ್ಲಾ ಹೋರಾಟ ಸಮಿತಿ ಅಧ್ಯಕ್ಷ ಅನಂತಮೂರ್ತಿ ಹೆಗಡೆ ಎಚ್ಚರಿಸಿದರು. ಅವರು ಶುಕ್ರವಾರ ನಗರದ ಜಿಲ್ಲಾ ಪತ್ರಿಕಾಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಕಳೆದ 30 ವರ್ಷಗಳಿಂದ ಘಟ್ಟದ ಮೇಲಿನ ಶಿರ್ಸಿ, ಸಿದ್ದಾಪುರ, ಯಲ್ಲಾಪುರ, ಮುಂಡಗೋಡ, ಹಳಿಯಾಳ, ದಾಂಡೇಲಿ ಒಳಗೊಂಡು ಶಿರ್ಸಿ ಜಿಲ್ಲೆಯಾಗಬೇಕೆಂಬ ಹೋರಾಟ ನಡೆಯುತ್ತಿದೆ. ಕೇಂದ್ರ ಸರ್ಕಾರವು ಡಿಸೆಂಬರ್ 31ರ ಒಳಗಡೆ ತಾಲೂಕು ರಚನೆ ಹಾಗೂ ಜಿಲ್ಲೆ ರಚನೆ ಪಟ್ಟಿ ನೀಡಿ ಎಂದು ಕೇಳಿರುವುದನ್ನು ನಾವು ಕೇಳಿ ಸಂತೋಷಗೊಂಡಿದ್ದೆವು. ಶಿರ್ಸಿ ಜಿಲ್ಲೆಯಾಗುತ್ತದೆಂಬ ವಿಶ್ವಾಸವಿತ್ತು. ಈ ಹೋರಾಟ ಕೆಡಿಸಬೇಕೆಂದು ಕೆಲವರು ಸಿದ್ದಾಪುರ ಹಾಗೂ ಬನವಾಸಿ ಸೇರಿಸಿಕೊಂಡು ಸಾಗರ ಜಿಲ್ಲೆಯನ್ನಾಗಿ ಮಾಡಲು ಹೊರಟಿದ್ದಾರೆ. ಸಾಗರ ಶಾಸಕ ಗೋಪಾಲಕೃಷ್ಣ ನೇತೃತ್ವದಲ್ಲಿ ಸಿದ್ದಾಪುರದಲ್ಲಿ ಸಭೆಯು ನಡೆಯುತ್ತಿದೆ. ಶಿರ್ಸಿ ಪ್ರತ್ಯೇಕ ಜಿಲ್ಲೆಯಾಗಬೇಕೆಂಬ ಕೂಗು ತೀವ್ರವಾಗಿ ಪಕ್ಷಾತೀಯ ಹೋರಾಟ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಂಘಟಿತವಾಗಬೇಕು. ಬೆಳಗಾವಿಯಲ್ಲಿ ನಡೆಯುತ್ತಿದ್ದ ಚಳಿಗಾಲದ ಅಧಿವೇಶನದಲ್ಲಿ ಶಾಸಕ ಭೀಮಣ್ಣ ನಾಯ್ಕ ಅವರನ್ನು ಭೇಟಿಯಾಗಿ ಶಿರ್ಸಿ ಪ್ರತ್ಯೇಕ ಜಿಲ್ಲೆಯಾಗಬೇಕು, ನಮ್ಮ ಜೊತೆ ಕೈಜೋಡಿಸಬೇಕು ಎಂದು ವಿನಂತಿಸಿದಾಗ ನಮ್ಮ ಹೋರಾಟಕ್ಕೆ ಬೆಂಬಲ ಸೂಚಿಸಿದರು. ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರನ್ನು ಭೇಟಿಯಾಗಿ ವಿನಂತಿಸಿದಾಗ ಅವರು ಹೋರಾಟಕ್ಕೆ ಬೆಂಬಲ ನೀಡಿದ್ದರು. ಕೆಲ ದಿನಗಳಿಂದ ಸಿದ್ದಾಪುರ ಹಾಗೂ ಬನವಾಸಿ ಭಾಗವನ್ನು ಸಾಗರಕ್ಕೆ ಸೇರ್ಪಡಿಸಿ ಜಿಲ್ಲೆ ಮಾಡಲು ಹೋರಾಟ ನಡೆಸುತ್ತಿದ್ದಾರೆ ಎಂದು ತಿಳಿದು ಬಂದಿದೆ. ಇನ್ನು ನಾವೆಲ್ಲರೂ ಒಗ್ಗಟ್ಟಾಗಿ ಖಂಡಿಸಬೇಕು ಎಂದು ಕರೆ ನೀಡಿದರು. ಪ್ರತ್ಯೇಕ ಶಿರ್ಸಿ ಜಿಲ್ಲೆ ಆಗಬೇಕು ಅಥವಾ ಕದಂಬ ಕನ್ನಡ ಜಿಲ್ಲೆ ಆಗಬೇಕು ಅಂತ ಹೇಳಿ ನಿರಂತರವಾದಂತಹ ಹೋರಾಟ ಆಗ್ತಾನೇ ಇದೆ. ಅದು ಸಿದ್ದಾಪುರ ಇರ್ಬೋದು, ಶಿರ್ಸಿ ಇರ್ಬೋದು, ಮುಂಡಗೋಡು ಇರ್ಬೋದು, ಬನವಾಸಿ ಇರ್ಬೋದು, ಎಲ್ಲ ಕಡೆಯೂ ಕೂಡ ಆ ಜಿಲ್ಲೆಯ ಮತ್ತೆ 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 ಕೇಳ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಮಗೂ ಕೂಡ ಒಂದು ಶುಭ ಸುದ್ದಿ ಇತ್ತು. ಕೇಂದ್ರ ಸರ್ಕಾರ ಡಿಸೆಂಬರ್ 31ರ ಒಳಗಡೆ ಒಂದು ಡೆಡ್ಲೈನ್ ಕೊಟ್ಟಿದೆ. ಯಾವ ಹೊಸ ತಾಲೂಕು ರಚನೆ ಮಾಡಬೇಕು, ಯಾವ ಜಿಲ್ಲೆ ರಚನೆ ಮಾಡಬೇಕು, ಆ ಪಟ್ಟಿಯನ್ನು ಕೊಡಿ ಅಂತ ಹೇಳಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಕೇಳಿದೆ ಎಂಬಂತಹ ಒಂದು ವಿಷಯವನ್ನು ಕೇಳಿ ನಾವು ಕೂಡ ಸಂತೋಷಗೊಂಡಿದ್ದೆವು. ನಮಗೆ ಬಂದಂತಹ ಸುದ್ದಿ ಪ್ರಕಾರ ನಮ್ಮ ಶಿರ್ಸಿ ಜಿಲ್ಲೆಯೂ ಕೂಡ ಅದರಲ್ಲಿದೆ. ನಮಗೂ ಕೂಡ ಅತಿ ಶೀಘ್ರವಾಗಿ ನಮ್ಮ ಜಿಲ್ಲೆ ಆಗತ್ತೆ ಅನ್ನುವಂಥ ಸಂತೋಷದಲ್ಲಿ ನಾವಿದ್ದರೆ, ಒಂದಷ್ಟು ಜನ ನಮ್ಮ ಹೋರಾಟವನ್ನು ಕೆಡಿಸಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಜಿಲ್ಲೆಯ ಕದಂಬ ಕನ್ನಡ ಜಿಲ್ಲೆಯ ಅವಿಭಾಜ್ಯ ಅಂಗವಾದಂತಹ ಬನವಾಸಿಯನ್ನು ಮತ್ತು ನಮ್ಮ ಜಿಲ್ಲೆಯ ಅವಿಭಾಜ್ಯ ಅಂಗವಾದಂತಹ ಸಿದ್ದಾಪುರವನ್ನು ಅದೆರಡು ತೆಗೆದುಕೊಂಡು ಹೋಗಿ ಹೊಸದಾಗಿ ಸಾಗರ ಜಿಲ್ಲೆ ಅಂತ ನಾವು ಮಾಡ್ತೇವೆ. ಆ ಸಾಗರ ಜಿಲ್ಲೆಯ ಇದೆರಡು ತಾಲೂಕುಗಳನ್ನು ನಾವು ಮಾಡ್ತೇವೆ ಅಂತ ಹೇಳಿ ಹೊರಟಿರುವಂಥದ್ದು ಇದು ಹಾಸ್ಯಾಸ್ಪದವಾಗಿದೆ. ಇದನ್ನು ನಾವು ಖಂಡಿಸ್ತೇವೆ. ಬೇಳೂರು ಗೋಪಾಲಕೃಷ್ಣ ನೇತೃತ್ವದಲ್ಲಿ ಸಾಗರ MLA ಅವರ ಮುಂದಾಳತ್ವದಲ್ಲಿ ಹಲವಾರು ಸಭೆಗಳು ಈಗಾಗಲೇ ಆಗಿದೆ ಅನ್ನೋಂಥ ಸುದ್ದಿ ಇದೆ. ನಾಳೆಯೂ ಕೂಡ ಸಿದ್ದಾಪುರದ ಬಾಲಭವನದಲ್ಲಿ ಒಂದು ಸಭೆ ಆಗ್ತಾ ಇದೆ ಅಂತ ಹೇಳಿ ನಾವು ಕೇಳ್ಪಟ್ಟಿದ್ದೇವೆ. ಇದೆಲ್ಲರೂ ಕೂಡ ತಪ್ಪು ನಿರ್ಧಾರ ಇರ್ಬೋದು ಮತ್ತು ಅದನ್ನು ನಾವು ಎಲ್ಲರೂ ಕೂಡ ಖಂಡಿಸ್ತೇವೆ ಮತ್ತು ನಾವು ಜನರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಈಗಲಾದರೂ ಕೂಡ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೋರಾಟವನ್ನು ಮಾಡೋಣ. ನಮ್ಮ ಕೂಗು ಎಷ್ಟು ತೀವ್ರವಾಗಿರುತ್ತೋ ಅಷ್ಟು ಸ್ಪಷ್ಟವಾಗಿ ನಮ್ಮ ಜಿಲ್ಲೆ ಶೀಘ್ರವಾಗಿ ಘೋಷಣೆ ಆಗತ್ತೆ ಅನ್ನುವಂಥ ಒಂದು ಭಾವನೆಯಿಂದ ನಾವೆಲ್ಲರೂ ಕೂಡ ಪಕ್ಷಾತೀತವಾಗಿ ಹೆಚ್ಚಿನ ರೀತಿಯಲ್ಲಿ ಹೋರಾಟವನ್ನು ಮಾಡಲೇಬೇಕು ಅಂತ ಹೇಳಿ ನಾವು ಕೇಳ್ಕೊಳ್ತಾ ಇದ್ದೇವೆ. ಇದಕ್ಕೆ ನೆಲದ ಮೇಲೆ ಕೂತು ಸಂಪೂರ್ಣವಾಗಿ ಅವರು ಬೆಂಬಲ ಕೊಟ್ಟು ಇದನ್ನು ವಿಧಾನಸಭೆಯಲ್ಲಿ ಮತ್ತು ಎಲ್ಲಿ ಮಾತನಾಡಬೇಕು ಅಲ್ಲಿ ಮಾತನಾಡ್ತೇನೆ ಅನ್ನುವಂತಹ ಮಾತು ಹೇಳಿದ್ದಾರೆ. ನಾವು ಸಭೆ ಕರೆದಾಗ ಪ್ರದೀಪ್ ಶೆಟ್ಟರು ಕೂಡ ಬಂದಿದ್ದರು, ನಗರಸಭಾ ಸದಸ್ಯರಾದ ಪ್ರದೀಪ್ ಶೆಟ್ಟರು ಕೂಡ ಬಂದಿದ್ದರು. ಹಾಗೆ ನಮ್ಮ ಏನು ಹೋರಾಟ ಇದೆ, ಈ ಕದಂಬ ಕನ್ನಡ ಜಿಲ್ಲೆಯನ್ನು ಹೋರಾಟ ಏನಿದೆ, ಇದು ಪಕ್ಷಾತೀತವಾಗಿ ಇರುವಂಥ ಹೋರಾಟ, ಪಕ್ಷಾತೀತವಾದ ಸಂಘಟನೆ. ಮತ್ತು ವಿಶೇಷ ಅಂತಂದರೆ ಇವತ್ತು ಕೂಡ ನಮ್ಮ MM ಭಟ್ರು ಅವರಿಗೆ ಶಾಸಕ ಕರೆ ಮಾಡಿದಾಗ ಅವರು ತೀವ್ರವಾಗಿ ಖಂಡಿಸಿದ್ದಾರೆ. ಇಲ್ಲ, ಸಹಿಸಲಿಕ್ಕೆ ಸಾಧ್ಯನೇ ಇಲ್ಲ, ಯಾವ ಕಾರಣಕ್ಕೂ ಕೂಡ ಸಿದ್ದಾಪುರವನ್ನು ನಾವು ಸಾಗರಕ್ಕೆ ಕೊಡಲಿಕ್ಕೆ ಸಾಧ್ಯ ಇಲ್ಲ, ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಅದರಿಂದ ಇಲ್ಲಿ ಪಕ್ಷ ವಿಚಾರ ಬರೋದೇ ಇಲ್ಲ. ನಾವೆಲ್ಲರೂ ಕೂಡ BJP ಇರ್ಬೋದು, JDS ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಬೇರೆ ವಿಚಾರದಲ್ಲಿ ನಾವು ಅಭಿವೃದ್ಧಿ ವಿಚಾರದಲ್ಲಿ ನಾವು ಎಷ್ಟೇ ಚರ್ಚೆ ಮಾಡಿದ್ರು ಕೂಡ
ಜಿಲ್ಲೆ ಹೋರಾಟ ಅಂತ ಬಂದಾಗ ಅಥವಾ ನಮ್ಮ ಅಸ್ಮಿತೆಗೆ ಧಕ್ಕೆ ಬಂದಾಗ ನಾವೆಲ್ಲರೂ ಕೂಡ ಒಂದಾಗಿರ್ತೇವೆ ಅಂತ ಹೇಳಿ ಈ ಮೂಲಕ ಹೇಳಿಕ್ಕೆ ಇಚ್ಛೆಪಡ್ತೀವಿ. ಕಾರ್ಯದರ್ಶಿ ಎಂಎಂ ಭಟ್ ಕಾರೆಕೊಪ್ಪ ಮಾತನಾಡಿ, ಸಾಗರ ಶಾಸಕ ಗೋಪಾಲಕೃಷ್ಣ ಬೇಳೂರು ಸಾಗರ ಜಿಲ್ಲೆ ಮಾಡಲು ಹೊರಟಿದ್ದಾರೆ. 7 ತಾಲೂಕು ಶಿವಮೊಗ್ಗ ಹತ್ತಿರವಾಗಿದ್ದು ಉತ್ತರ ಕನ್ನಡದ ಭೌಗೋಳಿಕ ಪರಿಸ್ಥಿತಿ ಇಲ್ಲಿಯ ಹೋರಾಟವನ್ನು ಗಮನಿಸಬೇಕು. ಘಟ್ಟದ ಮೇಲಿನ ತಾಲೂಕಿನ ನಾವೆಲ್ಲರೂ ಒಂದು ಕುಟುಂಬದ ರೀತಿಯಲ್ಲಿ ಇದ್ದೇವೆ. ಗೋಪಾಲಕೃಷ್ಣವರ ಬಳಿಯೂ ಶಾಸಕ ಭೀಮಣ್ಣ ನಾಯ್ಕ್ ಮಾತನಾಡಿದ್ದಾರೆ. ಯಾವ ಕಾರಣಕ್ಕೂ ಸಿದ್ದಾಪುರವನ್ನು ನಮ್ಮ ಜಿಲ್ಲೆಯಿಂದ ಬಿಟ್ಟು ಕೊಡುವ ಪ್ರಶ್ನೆಯೇ ಇಲ್ಲ ಎಂಬುದಾಗಿ ನಮ್ಮ ಶಾಸಕರು ತಿಳಿಸಿದ್ದಾರೆ. ಸಿದ್ದಾಪುರ ತ್ಯಾಗ ಮಾಡಿದ ತಾಲೂಕಾಗಿದೆ. ಶಿರ್ಸಿ ಪ್ರತ್ಯೇಕ ಜಿಲ್ಲೆಗೆ ಸಾಗರದವರು ಸಹಕಾರ ನೀಡಬೇಕು ಎಂದರು. ಶಿಕಾರಿಪುರ ಜಿಲ್ಲೆ ಆಗ್ತದೆ, ಬನವಾಸಿ ಸಿದ್ದಾಪುರ ಶಿಕಾರಿಪುರಕ್ಕೆ ಸೇರ್ತದೆ. ಆಗ ಮಾರಿಕಂಬ ಹೈಸ್ಕೂಲ್ ಗ್ರೌಂಡ್ನಲ್ಲಿ ಒಂದು ಫಂಕ್ಷನ್ ಆದಂಥ ವೇಳೆ NSAD ಮಳೆನಹಳ್ಳಿ ಅವರು ಜೀವಂತ NSAD ಮಳೆನಹಳ್ಳಿ ಅವರು ಅಧ್ಯಕ್ಷರು, ನಾನು ಯಡಿಯೂರಪ್ಪ ಅವರ ಹತ್ರ ಹೋಗಿ 10 ನಿಮಿಷ ಮಾತಾಡಿ ದಯಮಾಡಿ ಕೈ ಮುಗಿದು ಕೇಳ್ಕೊಳ್ತೇವೆ, ಯಾವುದೇ ಕಾರಣಕ್ಕೆ ಶಿಕಾರಿಪುರ ಜಿಲ್ಲೆಗೆ ಸಿದ್ದಾಪುರ ಮತ್ತು ಬನವಾಸಿಯನ್ನು ಸೇರಿಸಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಸಿದ್ದಾಪುರದ CS ಗಳು ಕೂಡ ಹೋಗಬೇಕು. ನಾವು ಅಂದ್ಕೊಂಡ್ವಿ ಇದು ಮುಗೀತು, ಏನೇಂತೂ ನಮ್ಮದು ಶಿರ್ಸಿ ಜಿಲ್ಲೆ ಹೋರಾಟ ಮಾಡ್ತಾಯಿದ್ರಾಯ್ತು. ಇದೇ ಏನೋ ಕತೆ ಹೇಳ್ದಂಗೆ ಓದೇ ಗವರ್ಸಿ ಕೇಳಿದ್ರೆ ಇನ್ನೊಂದು ಆಗಲಿ ಮತ್ತೆ ಹೇಳ್ದಾಗೆ ಈಗ ಮತ್ತೊಂದು ವರ್ಷ ನಮ್ಮ ಮಾನ್ಯ MLA ಗೋಪಾಲಕೃಷ್ಣ ಅವರು ಸಾಗರ ಜಿಲ್ಲೆಗೆ ಮಾಡಲಿಕ್ಕೆ ಹೊರಟಿದ್ದಾರೆ. ಸಿದ್ದಾಪುರ ಶಿವಮೊಗ್ಗದಲ್ಲಿ ಇರತಕ್ಕಂಥದ್ದೇ 7 ತಾಲೂಕು ಮತ್ತು 7 ತಾಲೂಕು ಕೂಡ ಅಲ್ಲಿಯ ಜಿಲ್ಲಾ ಕೇಂದ್ರಕ್ಕೆ ಅತ್ಯಂತ ಕನ್ವೀನಿಯಂಟ್ ಫೆಸಿಲಿಟೀಸನ್ನು ಇನ್ಫ್ರಾಸ್ಟ್ರಕ್ಚರ್ನ ಹೊಂದ್ಕೊಂಡಿದೆ. ನಾನು ಶಿವಮೊಗ್ಗ ಜಿಲ್ಲೆಯ ಜನಪ್ರತಿನಿಧಿಗಳಲ್ಲಿ ಒಂದು ವಿನಂತಿಯನ್ನು ಮಾಡ್ಕೊಳ್ತೇನೆ, ನೀವು ಕೇಳಿ ನಿಮ್ಮ ಹಕ್ಕೋದು, ಆದರೆ ಅದಕ್ಕೂ ಪೂರ್ವದಲ್ಲಿ ಉತ್ತರ ಕನ್ನಡದ ಭೌಗೋಳಿಕ ಪರಿಸ್ಥಿತಿಯನ್ನು, ಇಲ್ಲಿಯ ಸಂಕಷ್ಟವನ್ನು, ಇಲ್ಲಿಯ ಜಿಲ್ಲಾ ಹೋರಾಟದ ಇತಿಹಾಸವನ್ನು ಒಮ್ಮೆ ಕಣ್ಣೆತ್ತಿ ನೋಡಿ ಕಿವಿಗೊಟ್ಟು ಕೇಳಿ. ಯಾಕೆಂದರೆ ಈಗ ಸಿದ್ದಾಪುರ, ಶಿರ್ಸಿ, ಯಲ್ಲಾಪುರ ಇದೆಲ್ಲ ಈ ವೇವ್ ಲೆಂತ್ ಹೇಗಿದೆ ಅಂತಂದರೆ ನಾವು ಒಂದು ಮನೆಯ ಕುಟುಂಬದವರಿದ್ದಂಗೆ. ನನಗೆ ಜಿಲ್ಲೆ ಮಾಡಬೇಕು ಅಂತ ಇನ್ನೊಬ್ಬರನ್ನ ಹೇಳ್ಕೊ ಬರೋದಲ್ಲ. ಯಾಕೆಂದರೆ ಆ ಒಂದು ಆತ್ಮೀಯ ಸಂಬಂಧದಲ್ಲಿ ಈ ಒಂದು ವ್ಯವಸ್ಥೆ ಇರಬೇಕಾದ್ರೆ, ಮತ್ತು ಈ ಶಿರ್ಸಿ ಜಿಲ್ಲೆಯ ಹೋರಾಟದಲ್ಲಿ ಶಿವಮೊಗ್ಗ ಸಿದ್ದಾಪುರದವರ ಪಾತ್ರ ಭಾಳ ದೊಡ್ಡ ಪಾತ್ರ ಇದೆ. ಭಾಳ ಮುಂಚೂಣಿಯಿಂದ ಅವರು ನಮ್ಮೊಟ್ಟಿಗೆ ಸಹಕಾರವನ್ನು ನೀಡ್ತಾ ಬಂದಂಥವ್ರು. ಆದ್ದರಿಂದ ಸಿದ್ದಾಪುರವನ್ನು ಸಾಗರ ಜಿಲ್ಲೆ ಆದರೆ ಬಿಟ್ಟುಕೊಡ್ತಕ್ಕಂಥ ಪ್ರಶ್ನೆಯೇ ಇಲ್ಲ. ನಾನು ಇವತ್ತು ಪ್ರೆಸ್ ಮೀಟ್ ಮಾಡಬೇಕು ಅಂತ ವಿಚಾರ ಬಂದ ತಕ್ಷಣ ಮಾನ್ಯ MLA ಸಾಹೇಬರಿಗೆ ಫೋನ್ ಮಾಡಿದೆ. ಸರ್ ಹೀಗಿದೆ, ನಾವು ಸ್ಟೆಪ್ ಏನಪ್ಪ ನಮ್ಮ ವಿರೋಧವನ್ನು ತೋರಿಸೋದಾಯಿತು. ಮಾನ್ಯ ಭೀಮಣ್ಣ ನಾಯ್ಕ್ MLA ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಅವರು ಗೋಪಾಲಕೃಷ್ಣ ಅವರ ಹತ್ರ ಮಾತಾಡಿದಾರಂತೆ, ಇಲ್ಲ ನೀವೆಲ್ಲ ಇಷ್ಟು ಗಟ್ಟಿ ಹೇಳ್ತೀರಿ ಅಂತ ನಾವು ಅಂತ ಸುದ್ದಿಗೆ ಬರೋದಿಲ್ಲ. ಸರ್ಕಾರದಲ್ಲಿ ಅಂತೂ ಇದು ಪ್ರಸ್ತಾಪ ಇಲ್ಲದೇ ಇಲ್ಲ. ನಮ್ಮ PGR ಸಿಂಧೆ ಅವರು ನನಗೆ ಒಂದು 15-20 ದಿವಸದಿಂದ ಪರ್ಸ್ನಲಿ ಭೇಟಿ ಒಂದ್ಸಲ ಕರ್ಸ್ಕೊಂಡು ಮಾತಾಡಿದ್ರು. ಸರ್ಕಾರದಲ್ಲಿದೆ ಜಿಲ್ಲೆ ಬಗ್ಗೆ ಸೀರಿಯಸ್ ಆಗಿ ಅಂತರ್ಗತ ಡಿಸ್ಕಷನ್ ಆಗ್ತಾ ಇದೆ. ಫಸ್ಟ್ ಬೆಳಗಾವಿ ಇದೆ, ಸೆಕೆಂಡ್ ಇರೋ ಶಿರ್ಸಿನೇ. ಅಂಥ ಸಂದರ್ಭದಲ್ಲಿ ನಾವು ಸಿದ್ದಾಪುರವನ್ನು ಬಿಟ್ಕೊಳ್ಳೋದಿದ್ದೇವೆ. ಭೀಮಣ್ಣವರು ಇನ್ನೊಂದು ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾವ ಕಾರಣಕ್ಕೂ ಸಿದ್ದಾಪುರವನ್ನು ನಮ್ಮ ಜಿಲ್ಲೆಯಿಂದ ಹೊರತಾಗಿ ಇನ್ನೊಂದು ಜಿಲ್ಲೆಗೆ ನಾವು ಬಿಟ್ಟುಕೊಳ್ಳಿಕ್ಕೆ ಸಿದ್ಧ ಇಲ್ಲ. ಮತ್ತು ಸಿದ್ದಾಪುರದ ತ್ಯಾಗ ಭೂಮಿ ಅದು. ಅವರು ತ್ಯಾಗಕ್ಕೆ, ಸಂಸ್ಕಾರಕ್ಕೆ, ವಿದ್ಯೆಗೆ ಸಿದ್ದಾಪುರದವರೇ ಅವರಿದ್ದಾರೆ, ರಮಾನಂದ MP ಅವರಿಗೆ ನಮಗಿಂತಲೂ ಒಂದು ವಿದ್ಯೆಯಲ್ಲಿ, ಚಿಂತನೆಯಲ್ಲಿ ಭಾಳ ಮ್ಯಾಚೂರ್ ಆದಂಥ ಜನ. ಅವರು ಇಷ್ಟು ವರ್ಷ ನಮ್ಮ ಒಟ್ಟಿಗೆ ಇದ್ದಂಥವ್ರು ಈಗ ಬೆಳಗಾವಿ ಸಾಗರಕ್ಕೆ ಜಾಯ್ನ್ ಆಗಲಿಕ್ಕೆ ಅವ್ರು ಬಯಸೋದಿಲ್ಲ. ಏಕೆಂದರೆ ಅವರದ್ದು ಕೂಡ ಅಂತರಂಗದ ಕೆಲವು ಫೀಡ್ಬ್ಯಾಕ್ಗಳನ್ನು ನಾವು ಪಡೆದಿದ್ದೇವೆ. ಆದ್ದರಿಂದ ನಾನು ಮಾಧ್ಯಮ ಸ್ನೇಹಿತರಲ್ಲಿ ಅತ್ಯಂತ ಕಳಕಳಿಯಿಂದ ಬೇಡ್ಕೊಳ್ಳೋದು, ಶಿವಮೊಗ್ಗ ಸಾಗರ ಜನತೆ ಭಾಳ ಅತ್ಯುತ್ತಮವಾದಂಥ ಅಭಿವೃದ್ಧಿಯನ್ನು ಮಾಡಿದಂಥ ಜಿಲ್ಲೆ. ಸುಮ್ಮನೆ ಜಿಲ್ಲೆ ಮಾಡಿ ನಮ್ಮ ಜಾಗವನ್ನು ಕೊಡೋದಕ್ಕಿಂತ ಅವರು ಇನ್ನೂ ಬೆಳೀಲಿ. ಆದರೆ ನಮ್ಮ ಶಿರ್ಸಿ ಜಿಲ್ಲೆಗೆ ಅವರ ಸಹಕಾರ ಇರಲಿ. ಯಾಕೆಂದರೆ ಬೇಳೂರು ಗೋಪಾಲಕೃಷ್ಣಂಥ ಲೀಡರ್ಸ್ಗಳು ಶಿರ್ಸಿ ಜಿಲ್ಲೆಯ ಒಂದು ನಿರ್ಮಾಣಕ್ಕೆ ಅವರ ಕೊಡುಗೆಯು ಇರಲಿ ಅಂತ ಕೇಳ್ಕೊಳ್ತಾ, ಯಾವುದೇ ಕಾರಣಕ್ಕೂ ಸಿದ್ದಾಪುರ ಮತ್ತು ಬನವಾಸಿ ಇದನ್ನು ನಾವು ಸಾಗರಕ್ಕಾಗಲೋ ಇನ್ನೆಲ್ಲೋ ಜಿಲ್ಲೆ ಶಿಕಾರಿಪುರಕ್ಕೋ ಬಿಟ್ಕೊಡ್ತಕ್ಕಂಥ ಪ್ರಮೇಯನೇ ಇಲ್ಲ ಹೇಳ್ತಕ್ಕಂಥ ಗಟ್ಟಿಯಾದ ನಮ್ಮ ಚಿಂತನೆಯನ್ನು ಇಡೀ ಕರ್ನಾಟಕ ರಾಜ್ಯಕ್ಕೆ ತಲುಪಿಸಿ ಅಂತ ನಿಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು. ಶಿರ್ಸಿ ಜೀವಜಲ ಕಾರ್ಯಪಡೆಯ ಅಧ್ಯಕ್ಷ ಶ್ರೀನಿವಾಸ್ ಹೆಬ್ಬಾರ್ ಮಾತನಾಡಿ, ಶಿವಮೊಗ್ಗ
ಸಾಗರ ಪ್ರದೇಶದವರು ಇದ್ದ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿ ಬದಲಾಗಿ ಉತ್ತರ ಕನ್ನಡ ಜಿಲ್ಲೆಯ ತಾಲೂಕನ್ನು ಸೇರ್ಪಡೆಗೊಳಿಸುವ ಪ್ರಯತ್ನಕ್ಕೆ ಕೈ ಹಾಕಬೇಡಿ. ಅದು ಸಾಧ್ಯವೂ ಇಲ್ಲ. ಸಿದ್ದಾಪುರ ಹಾಗೂ ಬನವಾಸಿ ಉತ್ತರ ಕನ್ನಡ ಜಿಲ್ಲೆಯ ಜೊತೆ ನಂಟು ಹೊಂದಿದೆ. ಶಿರ್ಸಿ, ಸಿದ್ದಾಪುರ, ಯಲ್ಲಾಪುರದವರು ಅಣ್ಣ ತಮ್ಮನ ರೀತಿ ಇದ್ದೇವೆ. ನಮ್ಮಿಂದ ಸಿದ್ದಾಪುರ ಹಾಗೂ ಬನವಾಸಿ ಬಿಟ್ಟು ಕೊಡುವ ಪ್ರಶ್ನೆಯೇ ಇಲ್ಲ ಎಂದರು. ವಿಷಯ ಅಂದರೆ ಎಲ್ಲ ಇದ್ದಿದ್ದನ್ನು ಆ ಕಡೆ ಸಾಗರಕ್ಕೆ ಸೇರಿಸಬೇಕು, ನೋಡಿದ್ರೆ ಬೆಳಗಾವಿನಲ್ಲಿ ನಿಮ್ಮದು ಹಳಿಯಾಳನ್ನು ಬೆಳಗಾವಿ ಸೇರಿಸಬೇಕು, ಕಾರವಾರವನ್ನು ಗೋವಾಗೆ ಸೇರಿಸಬೇಕು ಅಂದ್ಬಿಟ್ರೆ ನಾವೇನು ಮಾಡಬೇಕು ಇಲ್ಲಿ? ಒಂದು ಈಗಾಗಲೇ ನಿಮಗೆ ಬೇಕಷ್ಟು ಕ್ಷೇತ್ರ ಇದೆ. ಆ ಇದ್ದ ಕ್ಷೇತ್ರವನ್ನೇ ನೀವು ಚೆನ್ನಾಗಿ ಅಭಿವೃದ್ಧಿ ಮಾಡಿ ಅದನ್ನು ಚೆನ್ನಾಗಿ ನೋಡ್ಕೊಳ್ಳಿ ಬಿಟ್ಟು ನಮ್ಮ ಕಾರವಾರ ಜಿಲ್ಲೆ ಸುದ್ದಿಗೆ ಬರಬೇಡಿ ಅಂತ ಇದೇ ಸಂದರ್ಭದಲ್ಲಿ ನಾವು ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಹಾಗೂ ಈಗಾಗಲೇ ಕಾರವಾರ ಜಿಲ್ಲೆಗೆ ಒಂದು ನಂಟು ಸಿದ್ದಾಪುರ ಬಾರ್ಡರ್ನಲ್ಲಿ. ಸಿದ್ದಾಪುರದಲ್ಲಿ ಈಗಾಗಲೇ ಸಿರ್ಸಿ ಹೊಂದ್ಕೊಂಡಿರೋದ್ರಿಂದ ನಮ್ಮ ಸಿರ್ಸಿ ಜನತೆಗೆ ಸಿದ್ದಾಪುರ, ಸಿರ್ಸಿ, ಯಲ್ಲಾಪುರ ಎಲ್ಲ ಒಂದು ಅಣ್ಣ ತಮ್ಮನಂಗೆ ಬೆಳ್ಕೊಂಡು ನಾವಿದ್ದೇವೆ. ಹಾಗಾಗಿ ನಮ್ಮ ತಂಟೆಗೆ ಬರಬಾರ್ದು ಅಂತೇಳಿ ಇದೇ ಸಭೆಯಲ್ಲಿ ತಮಗೆ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಹಿರಿಯ ಧುರೀಣ ರಮೇಶ್ ದುಬಾಷಿ ಮಾತನಾಡಿ, ಸಿದ್ದಾಪುರ ಹಾಗೂ ಬನವಾಸಿ ಸೇರಿಸಿ ಸಾಗರ ಜಿಲ್ಲೆಯನ್ನಾಗಿ ಮಾಡುವುದನ್ನು ಶಿರ್ಸಿ ಜನತೆ ಖಂಡಿಸುತ್ತೇವೆ. ಇದು ಅವೈಜ್ಞಾನಿಕವಾಗಿದೆ. ಒಂದೇ ಮನೆತನದ ರೀತಿಯಲ್ಲಿ ನಾವು ಇದ್ದೇವೆ. ಭೌಗೋಳಿಕ, ಆರ್ಥಿಕ, ಸಾಮಾಜಿಕವಾಗಿ ನಾವೆಲ್ಲರೂ ಒಟ್ಟಿಗೆ ಇದ್ದೇವೆ. ಅದನ್ನು ಬೇರ್ಪಡಿಸುವುದು ಎಷ್ಟರ ಮಟ್ಟಿಗೆ ಸರಿ ಎಂಬುದನ್ನು ಅವರು ಗಮನಿಸಬೇಕು. ಅವೈಜ್ಞಾನ ಪರಿಸ್ಥಿತಿಯಿಂದ ಖಂಡಿತ ಸೋಲು ಆಗುತ್ತದೆ. ಶಿರ್ಸಿ ಜಿಲ್ಲೆ ಹೋರಾಟ ಒಂದು ಹಂತಕ್ಕೆ ಹೋಗಿದೆ. ಅದಕ್ಕೆ ಕಲ್ಲು ಹಾಕುವುದು ಒಳ್ಳೆಯದಲ್ಲ ಎಂದರು. ಸಾಕಷ್ಟು ಚರ್ಚೆಯಾಗಿದೆ. ಸಿದ್ದಾಪುರ ಹಾಗೂ ಬನವಾಸಿಯನ್ನು ಸೇರಿಸಿಕೊಂಡು ಸಾಗರವನ್ನು ಜಿಲ್ಲೆ ಮಾಡಬೇಕು ಅಂತ ಹೊರಟಿದ್ದಾರೆ. ಇದನ್ನು ಪ್ರಥಮವಾಗಿ ನಾವು ಸಿರ್ಸಿ ಜನಾಂಗ ಎಲ್ಲರೂ ಇದನ್ನು ನಾವು ಖಂಡಿಸ್ತೇವೆ, ವಿರೋಧಿಸ್ತೇವೆ. ಇದು ಅವೈಜ್ಞಾನಿಕವಾಗಿದೆ. ಬನವಾಸಿ ಮತ್ತು ಸಿದ್ದಾಪುರ ಈಗಾಗಲೇ ಸಿರ್ಸಿ ಜೊತೆಗೆ ಬೆರೆತು ಸಾಕಷ್ಟು ವರ್ಷಗಳಿಂದ ನಾವು ಅವರು ಅಣ್ಣ ತಮ್ಮಂದಿರೋ ಅಥವಾ ಒಂದೇ ಮನೆತನದವರ ರೀತಿಯಲ್ಲಿ ನಾವಿದ್ದೇವೆ. ಈಗ ಭೌಗೋಳಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕ ಅಂದರೆ ವ್ಯಾವಹಾರಿಕವಾಗಿ ಸಿದ್ದಾಪುರ, ಬನವಾಸಿ, ಸಿರ್ಸಿ ಒಳಗೇನೆ ಸಿರ್ಸಿ ಜೊತೆಗೆ ಇದೆ. ಇದನ್ನು ಬೇರ್ಪಡಿಸಿ ಸಾಗರವನ್ನು ಜಿಲ್ಲೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನು ಆ ಹೋರಾಟಗಾರರು ಸ್ವಲ್ಪ ವಿಚಾರ ಮಾಡಬೇಕು. ಬೀಳೂರು ಅವರು ಒಳ್ಳೆ ಮುತ್ಸದಿ ರಾಜಕಾರಣಿ. ಅವರು ಇನ್ನೂ ಅಭಿಪ್ರಾಯನ ಕ್ರೋಢೀಕರಿಸ್ತಾ ಇದ್ದಾರೆ. ಈ ಅಭಿಪ್ರಾಯ ಹೆಚ್ಚಾಗಿ ನಮ್ಮ ಪರವಾಗಿ ಬರ್ತದೆ. ಅವರಿಗೆ ಸಾಗರ ಸೇರಲಿಕ್ಕೆ ಸಿದ್ದಾಪುರ ಜನ ಹಾಗೂ ಬನವಾಸಿ ಜನ ಅವರಿಗೆ ಒಪ್ಪಿಗೆ ಕೊಡಲಿಕ್ಕಿಲ್ಲ ಅನ್ನೋಂಥ ಭರವಸೆ ನಮಗಿದೆ. ಹಾಗಾಗಿ ಈ ಅವೈಜ್ಞಾನಿಕ ಪರಿಸ್ಥಿತಿಯನ್ನು ತಗೊಂಡು ಮುಂದೆ ಹೋದರೆ ಅವರು ಮುಂದಿನ ದಿನದಲ್ಲಿ ಸೋಲನ್ನು ಕಾಣಬೇಕಾಗ್ತದೆ. ಮತ್ತು ಈಗಾಗಲೇ ಸಿರ್ಸಿ ಜಿಲ್ಲೆ ಹೋರಾಟ ಹಿಂದೆ ಸಾಕಷ್ಟು ಜನರ ಶ್ರಮದಿಂದ, ಪರಿಶ್ರಮದಿಂದ, ಈಗಿನ ಅಧ್ಯಕ್ಷರ ಪರಿಶ್ರಮದಿಂದ ಒಂದು ಹಂತದಲ್ಲಿ ಹೋಗಿ ಮುಟ್ಟಿದೆ. ಮಂಜೂರಿ ಹಂತದ ತನಕ ನಾವು ಹೋಗಿ ಮುಟ್ಟಿದ್ದೇವೆ. ಈ ಸಂದರ್ಭದಲ್ಲಿ ಅದಕ್ಕೆ ಡಿಸ್ಟರ್ಬ್ ಮಾಡುವಂಥದ್ದು ಒಳ್ಳೆಯದಲ್ಲ. ಇದಕ್ಕೆ ಸಿರ್ಸಿ ಜನರ ಅಭಿಪ್ರಾಯ ಅವರಿಗೆ ಸಿಗುವುದಿಲ್ಲ. ಹಾಗಾಗಿ ಇದನ್ನು ಅವರು ಕೈ ಬಿಡಬೇಕು. ಇದನ್ನು ನಾವೆಲ್ಲ ಸೇರಿ ಒಗ್ಗಟ್ಟಾಗಿ ಇದನ್ನು ಖಂಡಿಸ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.